ಸರ್ ನಮಸ್ಕಾರ. ನಮಸ್ತೆ. ಈಗ ಕರ್ನಾಟಕ ಸರ್ಕಾರ ಪ್ರತಿ ಊರಿಗೂ ಕೂಡ ಇವತ್ತು ಸಂವಿಧಾನದ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದೆ, ಹಾಗಾಗಿ ಬರ್ತಾ ಇದೆ. ಹಾಗಾಗಿ ಆ ಸಂವಿಧಾನದ ಜಾಗೃತಿ ದಿನದ ಒಂದು ಮಹತ್ವಕ್ಕೆ ಮತ್ತು ಅದರ ಉದ್ದೇಶ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ನಿಜವಾಗಲೂ ಕೂಡ ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡುವ ಕಡೆ ಹೊರಡ್ತಾ ಇದೆ. ನಿಜವಾಗಲೂ ಕೂಡ ಇದೊಂದು ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ. ಯಾಕೆ ಅಂತೇಳಿದ್ರೆ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದೆ. 75 ವರ್ಷದಲ್ಲಿ ಭಾರತ ದೇಶದ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂಥ ಏನೆಲ್ಲ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ, ಅದರಲ್ಲಿ ಸಂವಿಧಾನದ ಪ್ರಮುಖವಾಗಿರ್ತಕ್ಕಂಥ ಆಶಯಗಳು ಏನು ಎನ್ನುವುದನ್ನು ಮನೆಗೆ ತಿಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ನಿಜವಾಗಲೂ ಕೂಡ ಇದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ. ಯಾಕೆ ಅಂತೇಳಿದ್ರೆ ಇವತ್ತು ಜಾತಿ ಧರ್ಮದ ಒಳಗಡೆ ಸಿಕ್ಕಿಕೊಂಡಿರ್ತಕ್ಕಂಥ ಅಸಮಾನತೆ, ಅಸ್ಪೃಶ್ಯತೆ ಒಳಗಡೆ ನರಳುತ್ತಾ ಇರತಕ್ಕಂಥ ಈ ಸಮಯದಲ್ಲಿ ಸಮಾನತೆಯನ್ನು ಸಾರುವಂಥ, ಭ್ರಾತೃತ್ವವನ್ನು ಸಾರುವಂಥ, ಎಲ್ಲರಿಗೂ ಸೋದರತೆಯನ್ನು ತಂದುಕೊಡುವಂಥ ಭಾರತದ ಸಂವಿಧಾನದ ಶ್ರೇಷ್ಠತೆಯನ್ನು, ಅದರ ಘನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಅದರ ವಿಚಾರಧಾರೆಗಳನ್ನು ಸಮಾಜಕ್ಕೆ ತಿಳಿಸಬೇಕು. ಪ್ರತಿಯೊಂದು ಹಳ್ಳಿಗೂ ಮನೆಗೂ ಸಂವಿಧಾನ ತಿಳಿಯಬೇಕು. ಸಂವಿಧಾನದ ಪೀಠಿಕೆ ಏನು ಹೇಳ್ತದೆ, ಅದರಲ್ಲಿ ಹೇಳ್ತದೆ ನಾವು ನಮ್ಮ ಸಂವಿಧಾನದಲ್ಲಿ ನಾವು ಸತ್ಯವನ್ನು ಮಾಡುವ ಮೂಲಕ ನ್ಯಾಯ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಆ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ. ನವೆಂಬರ್ 26, 1949 ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡು ನಮಗೆ ನಾವೇ ಅದನ್ನು ಅರ್ಪಿಸಿಕೊಂಡು ಅದನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಓಟು ಒಂದೇ ಮೌಲ್ಯ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಪ್ರಜೆಗೂ ಕೂಡ ನ್ಯಾಯ ಕೊಡುವಂಥ, ಸಮಾನತೆ ಕೊಡುವಂಥ, ಪ್ರತಿಯೊಬ್ಬ ವ್ಯಕ್ತಿ ಉದ್ಯೋಗ ಕೊಡುವಂಥ, ಶಿಕ್ಷಣ ಕೊಡುವಂಥ ಪ್ರತಿಯೊಂದು ಯೋಜನೆಗಳನ್ನು ಕೂಡ ಸಂವಿಧಾನ ಕಟ್ಟಿಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಭೂ ಕಾಯ್ದೆ ನೀತಿ ಆಗಿರ್ಬೋದು, ಅಸ್ಪೃಶ್ಯತೆ ಕಾಯ್ದೆ ಆಗಿರ್ಬೋದು, ಅಥವಾ ಈ ಥರ ಮಹಿಳಾ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು, ಮಕ್ಕಳ ಮೇಲೆ ಇರತಕ್ಕಂಥ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನ್ಯಾಯ ಕೊಡುವಂಥ ಕೆಲಸವನ್ನು ಭಾರತದ ಸಂವಿಧಾನ ಮಾಡಿದೆ. ಆ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಎಷ್ಟು ಮಟ್ಟಿಗೆ ಅದನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು, ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಅದನ್ನು ವಿಚಾರ ಪ್ರಜ್ಞಾವಂತರಿಂದ ಅದನ್ನು ತಿಳಿಸುವ ಮೂಲಕ ಸಂವಿಧಾನದ ಮೂಲ ಆಶಯಗಳೇನು, ಅದರ ಮೂಲಭೂತ ಹಕ್ಕುಗಳೇನು, ಹಕ್ಕುಗಳ ಜೊತೆಗೆ ಪ್ರತಿಯೊಬ್ಬ ಪ್ರಜೆಯ ನಾಗರಿಕರ ಕರ್ತವ್ಯಗಳೇನು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಡಗೂಡಿ ಈ ಸಂವಿಧಾನದ ಜಾಗೃತಿ ರಥವನ್ನು ಪ್ರತಿಯೊಂದು ಪಂಚಾಯಿತಿಗಳು ಕೂಡ ತೆಗೆದುಕೊಂಡು ಹೋಗುವ ಮೂಲಕ ಭಾರತದ ಒಂದು ಸಂವಿಧಾನದ ಘನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಇದು ನಿಜವಾಗ್ಲೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ. ಯಾಕೆಂತೇಳಿದ್ರೆ ಇವತ್ತು ನಾವು ಜಾತಿಯನ್ನು ತೆಗೆದುಕೊಳ್ಳುವುದು, ಧರ್ಮವನ್ನು ತೆಗೆದುಕೊಳ್ಳುವುದು, ಬೇರೆ ಬೇರೆ ಧರ್ಮಗ್ರಂಥಗಳನ್ನು ಪೂಜಿಸುವ ಮೂಲಕ ಆ ಧರ್ಮಗ್ರಂಥಗಳು ಯಾವ ಮನುಷ್ಯನೂ ಕೂಡ ಒಂದು ಮುಕ್ತಿಯನ್ನು ಕೊಡುವುದಿಲ್ಲ, ಒಂದು ನ್ಯಾಯವನ್ನು ಕೊಡುವುದಿಲ್ಲ, ಒಂದು ಗೌರವವನ್ನು ತಂದುಕೊಡುವುದಿಲ್ಲ. ಅದೇ ಭಾರತದ ಸಂವಿಧಾನ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ನ್ಯಾಯವನ್ನು, ಸಮಾನತೆಯನ್ನು, ಪ್ರೀತಿಯನ್ನು, ಅವಕಾಶಗಳನ್ನು ಮಾಡಿಕೊಡುವ ಮೂಲಕ ಸಂವಿಧಾನ ತನ್ನ ಒಂದು ಸ್ವಂತಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅದು ಭಾರತ ದೇಶದಲ್ಲಿ ಜಾರಿಯಾಗಬೇಕು. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾಯಿದೆ. ಇದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಈ ಸಂವಿಧಾನದ ಜಾಗೃತಿ ರಥ ಇವತ್ತು ಎಲ್ಲ ಕಡೆ ಪ್ರಸರಿಸುವ ಮೂಲಕ ಸಂವಿಧಾನದ ಆಶಯಗಳನ್ನ, ಅದರ ಪೀಠಿಕೆಯನ್ನು ಹೇಳುವ ಮೂಲಕ ಸಂವಿಧಾನ ಏನು ಹೇಳಕ್ಕೆ ಹೊರಟಿದೆ, ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದೆ, ಯಾಕೆ ನಾವು ಮನೆಗೆ ಇವತ್ತು ತೆಗೆದುಕೊಳ್ಬೇಕಾಗಿದೆ ಅಂತಕ್ಕಂಥ ನಿಜವಾದ ಮೂಲಾಶಯವನ್ನು ಹೇಳುವ ನಿಟ್ಟಿನಲ್ಲಿ ಸರ್ಕಾರ, ನಮ್ಮ ಸಮುದಾಯ, ರಾಜಕಾರಣಿಗಳು, ನಮ್ಮನ್ನು ಆಳುವಂಥ ಎಲ್ಲ ಜನಪ್ರತಿನಿಧಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ವಿಷಯ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ನಮ್ಮ ಸಂವಿಧಾನ ಇರುವುದರಿಂದಲೇ ನಾವೆಲ್ಲರೂ ತಲೆ ಎತ್ತಿ ಬದುಕುವಂತಾಗಿದೆ. ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ಸಮಾನತೆ, ಅವಕಾಶಗಳನ್ನ ಕೊಟ್ಟಿದೆ ಅಂದರೆ ಅದು ಭಾರತದ ಸಂವಿಧಾನ. ಅದರ ಮಹತ್ವವನ್ನು ನಾವು ಹೆಣ್ಣು ಮಕ್ಕಳಿಗೆ, ಓದುವ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ, ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಲ್ಲಿ ಇವತ್ತು ಮನೆಗೆ ಸಂವಿಧಾನವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಸಂವಿಧಾನವನ್ನು ನಾವು ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಪೋಷಿಸಿ ರಕ್ಷಿಸುವಂಥ ಕೆಲಸವನ್ನು, ಸಂವಿಧಾನವನ್ನು ನಾವು ಓದಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಿಜವಾಗ್ಲೂ ಕೂಡ ಎಲ್ಲರ ಮಾನವರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಆ ನ್ಯಾಯವನ್ನು ಕೊಡುವಂಥ ಸಂವಿಧಾನವನ್ನು ನಾವು ಗೌರವಿಸೋಣ. ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಎತ್ತಿ ಕೈ ಮುಗಿಯುವ ಮೂಲಕ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ
ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಡೀ ಗುಂಡ್ಲುಪೇಟೆ ತಾಲೂಕಿನ ಜನತೆಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಸಂವಿಧಾನದ ರಥವನ್ನು ನಮ್ಮ ಊರಿಗೆ ನಾವು ಬರಮಾಡಿಕೊಳ್ಳೋಣ, ನಮ್ಮ ಮನೆಗೆ ನಾವು ತಂದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಅನಿಸಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.